ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಶುಕ್ರವಾರ 17 ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡ ವೇದ ಭಾಗವು ಸಮುವೇಲನು ದ್ವಿತೀಯ ಭಾಗ 10ನೇ ಅಧ್ಯಾಯದ 12ನೇ ವಚನ. ಧೈರ್ಯದಿಂದಿರು, ನಮ್ಮ ಜನರಿಗೋಸ್ಕರವೂ ನಮ್ಮ ದೇವರ ಪಟ್ಟಣಗಳಿಗೋಸ್ಕರವೂ ನಮ್ಮ ಪೌರುಷವನ್ನು ತೋರಿಸೋಣ. ಯೆಹೋವನ ತಲೆಗೆ ಸರಿ ಕಾಣುವಂಥದ್ದನ್ನು ಮಾಡಲಿ ಎಂದು ಹೇಳಿ ಅವನನ್ನು ಅಮೋರ್ಯರ ವಿರುದ್ಧವಾಗಿ ಕಳುಹಿಸಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರಿಗೋಸ್ಕರವಾಗಿ ಶ್ರೇಷ್ಠವಾದಂಥ ಹೋರಾಟ ಮಾಡುತ್ತಾ ದೇವರು ಮುಂದೆ ಸರಿಯಾದದ್ದನ್ನು ಮಾಡಲೆಂಬುದಾಗಿ ತನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಶ್ರೇಷ್ಠವಾದ ಹೋರಾಟ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಹಲವಾರು ರೀತಿಯಾದಂಥ ವಿರೋಧಗಳನ್ನು ಎದುರಿಸುತ್ತಾ ಇದ್ದನು. ಈ ಒಂದು ಸಂದರ್ಭದಲ್ಲಿ ಅಮೋರ್ಯರು ಮತ್ತು ಅರಾಮ್ಯರು ಇವರು ಇಬ್ಬರೂ ಸೇರಿ ದಾವೀದನ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ಆಗ ದಾವೀದನು ಯೋವಾಬನಿಗೆ ತನ್ನ ಯುದ್ಧಕ್ಕೆ ತನ್ನಲ್ಲಿರುವಂಥ ಉತ್ತಮವಾದಂಥ ಶೂರರನ್ನು ಕರಕೊಂಡು ಯುದ್ಧ ಮಾಡಬೇಕೆಂಬುದಾಗಿ ಹೇಳಿದಾಗ ಯೋವಾಬನು ತನ್ನ ಸಹೋದರನಾದಂಥ ಅಭಿಷಯನಿಗೆ ಹೇಳಿದಂಥ ಮಾತೇನೆಂದರೆ, ನಮ್ಮನ್ನು ಇಬ್ಬರೂ ಸೇರಿ ಆವರಿಸಿಕೊಂಡಿದ್ದಾರೆ, ಅದಕ್ಕೋಸ್ಕರವಾಗಿ ನೀನು ಒಂದು ಗುಂಪನ್ನು ತೆಗೆದುಕೊಂಡು ಒಂದು ಗುಂಪಿನ ಮೇಲೆ ಅಂದರೆ ಅಮೋರ್ಯರ ಮೇಲೆ ಹೋದಾಗ ನಾನು ಅರಾಮ್ಯರ ಮೇಲೆ ಹೋಗುತ್ತೇನೆಂಬುದಾಗಿ ಹೇಳಿ, ಒಂದು ವೇಳೆ ನನಗೆ ಶಕ್ತಿ ಕಡಿಮೆ ಆದಲ್ಲಿ ನೀನು ಸಹಾಯ ಮಾಡಬೇಕು, ಒಂದು ವೇಳೆ ನೀನು ಬಲಹೀನವಾದಾಗ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಹೇಳಿದನು. ಅಷ್ಟು ಮಾತ್ರವಲ್ಲದೆ ಧೈರ್ಯದಿಂದ ಇದ್ದು ಯುದ್ಧ ಮಾಡಲಿಕ್ಕೆ ಹೇಳಿದನು. ತನ್ನ ಜನರಿಗೂ ತನ್ನ ದೇವರಿಗೋಸ್ಕರವಾಗಿ ಯುದ್ಧ ಮಾಡಬೇಕೆಂಬುದಾಗಿ ಹೇಳಿ ಕಡೆಗೆ ದೇವರಿಗೆ ಸರಿ ಕಾಣುವಂಥದ್ದನ್ನು ದೇವರು ಮಾಡಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಹೋರಾಟಗಳಲ್ಲಿ ನಾವು ಸುಮ್ಮನಿದ್ದು ದೇವರೆಲ್ಲ ಕಾರ್ಯ ಮಾಡಲೆಂಬುದಾಗಿ ಹೇಳುವುದಲ್ಲ. ನಮ್ಮ ಹೋರಾಟಗಳಲ್ಲಿ ನಾವು ಶ್ರೇಷ್ಠವಾದಂಥ ಹೋರಾಟ ಮಾಡಿ ಅದಾದ ನಂತರ ದೇವರು ತನ್ನ ಚಿತ್ತಕ್ಕನುಸಾರವಾದ ತನಗೆ ಸರಿ ಕಾಣದವನು ಮಾಡಲೆಂಬುದಾಗಿ ದೇವರಿಗೆ ಒಪ್ಪಿಸಿಕೊಡಬೇಕು. ಅಂದರೆ ಎಲ್ಲ ವಿಧದಲ್ಲೂ ನಾವುಗಳು ಸಿದ್ಧರಾಗಿ ಯುದ್ಧ ಮಾಡುವಂಥವರಾಗಬೇಕು, ಶ್ರೇಷ್ಠವಾದಂಥ ಯುದ್ಧ ಮಾಡಬೇಕು. ಕರ್ತನೇ ದಯಮಯ ಸ್ವಾಮಿ, ನಾವು ಸಾಧ್ಯವಾದಷ್ಟು ಹೋರಾಟ ಮಾಡುವಂತೆ ನಮ್ಮನ್ನು ಬಲಪಡಿಸು. ನಿನ್ನ ಚಿತ್ತಕ್ಕನುಸಾರವಾದದ್ದನ್ನೇ ನೀನು ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.